ನಿಜವಾಗ್ಲೂ ಅವ್ರ ಮೇಲೆ ಭಾವನೆ ಇದೆಯಾ, ಇದ್ಯಾವುದು ನಮಗೆ ಗೊತ್ತಾಗೋದಿಲ್ಲ. ತುಂಬ ಕ್ಲೋಸ್ ಸರ್ಕಲ್ ಒಳಗಡೆ ಹೋದಾಗ ಅದೊಂದು ಅಂದಾಜು ಆಗಬಹುದು. ಆದರೆ ಇಬ್ಬರ ಕಡೆಯಿಂದಲೂ ಒಂದೇ ರೀತಿಯ ನಡವಳಿಕೆಗಳು ನಡೆದಾಗ ಅದರಲ್ಲಿ ಅನುಮಾನ ಸ್ವಲ್ಪ ಕಡಿಮೆ ಹುಟ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ನನಗೆ. ನನಗೆ ಸದ್ಯಕ್ಕಂತೂ ಆ ಥರ ಯಾವುದು ಅನಿಸಿಲ್ಲ ಈ ಸೀಸನಲ್ಲಿ. ನಾನು ಹಿಂದಿನ ಸೀಸನ್ಗಳ ಬಗ್ಗೆ ಗೊತ್ತಿಲ್ಲ. ಈ ಸೀಸನ್ನಲ್ಲಿ ಯಾರೋ ಏನು ಆಟಕ್ಕೋಸ್ಕರ ಯಾರೋ ಹಾಗೆ ಬಳಸ್ಕೊಳ್ತಿದ್ದಾರೆ ಅಂತ ನನಗೆ ಅನಿಸಿಲ್ಲ. ಜಿನೈನಾಗ ಒಂದಷ್ಟು ಭಾವನೆಗಳು ಹುಟ್ಟಬಹುದು ಅಂತ ಅನ್ಸುತ್ತೆ. ಹುಟ್ಟಿದ್ರೆ ಒಳ್ಳೇದು, ಅದು ಬದುಕಿನುದ್ದಕ್ಕೂ ಅದು ಮುಂದುವರ್ಕೊಂಡು ಹೋಗಬೇಕು ಅನ್ನೋದಷ್ಟೇ. ಸೂಪರ್. ಇನ್ನು ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಹೋದಂತಹ ಸಂದರ್ಭದಲ್ಲಿ ಆಚೆ ಬಂದು ಮತ್ತೆ ವಾಪಸ್ ಹೋಗ್ತೀರಾ, ಅವಾಗ ಲಯನ್ ಈಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಕೂಕೊಂಡು ಒಂದು ಜೋಶಲ್ಲಿ ಹೋಗ್ತೀರಾ. ಆದರೆ ಅಲ್ಲಿರೋರು ಕೆಲವರು ಹೇಳ್ತಾರೆ ಫಾಕ್ಸ್ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೇಳ್ತಾರೆ, ಲಯನ್ ಅಲ್ಲ ಫಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಅಂಥವ್ರಿಗೆಲ್ಲ ಏನು ಉತ್ತರ ಕೊಡೋಕೆ ಇಷ್ಟಪಡ್ತಾರೆ? ನನಗೆ ನಾನು ಭಾಳ ನೇರವಾಗಿರೋಳು, ಎಲ್ಲರಿಗೂ ಗೊತ್ತು. ನಾನು ಫಾಕ್ಸ್ ಆಗಿದ್ರೆ ಗುಂಪು ಕಟ್ಕೊಳ್ತಿದ್ದೆ. ಒಂದು ಗುಂಪಿನ ಜೊತೆ, ಯಾವುದೋ ವ್ಯಕ್ತಿಯ ಜೊತೆ, ಯಾವುದೋ ವ್ಯಕ್ತಿಯ ನೆರಳಿನ ಜೊತೆಗೆ, ಅಥವಾ ಒಂದು 3-4 ಜನರ ಟೀಮ್ ಮಾಡಿಕೊಂಡು ಆ ಗುಂಪಲ್ಲಿ ಇರ್ತಿದ್ದೆ. ಇಡೀ ಬಿಗ್ ಬಾಸ್ ಮನೆಯ ಸೀಸನಲ್ಲಿ ಯಾವುದೇ ಗುಂಪಿಗೆ ಸೀಮಿತವಾಗಿ ಆಗದೆ ಯಾರ ಜೊತೆಗೂ ನನ್ನ ಹೆಸರನ್ನು ಅಂಟಿಸ್ಕೊಳ್ಳದೆ, ಚೈತ್ರ ಅಂದರೆ ಚೈತ್ರ ಮಾತ್ರ, ಚೈತ್ರನ ಪಕ್ಕ ಇನ್ನೊಂದು ಹೆಸರು ಬಿಗ್ ಬಾಸ್ ಮನೆಯೊಳಗೆ ಕೇಳಲ್ಲ ಅನ್ನೋ ಥರ ಆಟ ಆಡಿ ಬಂದಿರೋ ನಾನು ಒಬ್ಬಳೆ. ನನಗೆ ಆ ವಿಚಾರದಲ್ಲಿ ಗರ್ವ ಇದೆ. ಸೊ ಈಗ ಬೇರೆ ಯಾರದೇ ಹೆಸರು ತೊಗೊಂಡು ಅವ್ರ ಹೆಸರು ಪಕ್ಕದಲ್ಲಿ ಇನ್ನೊಂದು ಹೆಸರು ಸೇರ್ತೀವಿ, ಅವರಿಬ್ರು ಚೆನ್ನಾಗಿದ್ರು ಇವರಿಬ್ರು ಚೆನ್ನಾಗಿದ್ರು. ಇಲ್ಲ, ನಾನು ಇಂಡಿವಿಜುವಲ್ ಆಗಿ ಆಟ ಆಡೋದಕ್ಕೆ ಹೋಗಿ ವೈಯಕ್ತಿಕವಾಗಿ ಆಟ ಆಡಿ ಒಬ್ಬಳೆ ಹೊರಗಡೆ ಬಂದಿರೋದು ನಾನು ಒಬ್ಬಳೆ. ಹಾಗಾಗಿ ನರಿಯಾಗಿದ್ರೆ ಗುಂಪು ಕಟ್ಕೊಂಡು ಷಡ್ಯಂತ್ರ ಮಾಡಿ ಅನ್ಯನೋ ಕುತಂತ್ರ ಮಾಡ್ತಿದ್ದೆ. ಸೊ ನನಗೆ ಅದರ ಅವಶ್ಯಕತೆ ಯಾವಾಗಲೂ ಬಂದಿರಲಿಲ್ಲ. ನಾನು ಹಾಗಾಗಿ ಒಬ್ಬಳೇ ಇದ್ದೆ. ಅದಕ್ಕೆ ನಾನು ಹೇಳಿದ್ದು ಸಿಂಹ ಅಂತ ಯಾವಾಗಲೂ ಸಿಂಗಲ್ ಆಗೇ ಇರುತ್ತೆ, ಗುಂಪು ಕಟ್ಕೊಳ್ಳೋದು ನಂಗೆ ಬರೋದಿಲ್ಲ ಅಂತ. ಹೊರಗಡೆ ಬರುವಾಗಲೂ ನನಗೆ ಎಲ್ಲರೂ ಅದನ್ನೇ ಕೇಳಿದ್ದು, ಒಬ್ಬರೇ ಇದ್ರಿ ನೀವು, ಯಾರ ಜೊತೆಗೂ ಗುಂಪಾಗಲಿಲ್ಲ, ಆದರೆ ಎಲ್ಲರ ಜೊತೆನೂ ಬೆರಿತಿದ್ರಿ ಅಂತ. ಹಾಗೆ ಮೈಗೆ ಅಂಟಿಸಿಕೊಳ್ಳದೇನೆ ಆಟವನ್ನಾಡಿ ಎಲ್ಲ ಸಂಬಂಧಗಳನ್ನು ಹೊತ್ಕೊಂಡು ಹೊರಗಡೆ ಬರೋದಿದೆಯಲ್ಲ, ಅದು ನನಗೆ ವಿಶೇಷ. ಮತ್ತು ಆ ಜವಾಬ್ದಾರಿಯನ್ನು ಅಷ್ಟೇ ಗಂಭೀರವಾಗಿ, ಅಷ್ಟೇ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದೇನೆ ಅನ್ನೋ ತೃಪ್ತಿ ನನಗಿದೆ ಅಂತ. ಸೂಪರ್. ಇನ್ನು ನನಗೆ ಚೈತ್ರ ಅವ್ರು ಒಂದ್ಸಲ ಭಯ ಪಟ್ಕೊಂಡಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ, ದೆವ್ವ ಅಂತ ಹೇಳ್ಬಿಟ್ಟು. ಸೊ ಅದು ಹೆಂಗಾಗಿತ್ತು ಅಂತ ಅಂದರೆ, ನೀವು ಕಿರ್ಚಾಡೋದು ಅರ್ಚಾಡೋದನ್ನ ನೋಡ್ಬಿಟ್ಟು ಚೈತ್ರ ಅವ್ರ ಮೈ ಮೇಲೆ ದೇವ್ರು ಬಂದಿದೆಯಾ ದೆವ್ವ ಬಂದಿದೆಯಾ ಅಂತ ನಮಗೆ ನೋಡೋರಿಗೆ ಡೌಟ್ ಶುರುವಾಗುತ್ತೆ. ಸೊ ಏನಾಗಿತ್ತು ಅಂತ? ಅಯ್ಯೋ, ಅದೊಂದು ಎಲ್ಲರೂ ಇವಳು ನಾಟಕ ಮಾಡ್ತಿದ್ದಾಳೆ ಹೆದರ್ಕೊಂಡು ಅನ್ನೋ ಥರ ಎಲ್ಲ ಮಾತಾಡಿದ್ರು. ನನ್ನ ನೇಚರ್ ಹೆಂಗೆ ಅಂದ್ರೆ, ನಾನು ತುಂಬ ದೇವ್ರನ್ನ ನಂಬ್ತೀನಿ, ಅಷ್ಟೇ ದೆವ್ವಗಳನ್ನು ನಂಬ್ತೀನಿ. ಎಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅನ್ನೋದು ನಂಬೋಳು. ಮತ್ತು ನನ್ನ ಬದುಕಲ್ಲಿ ಆ ಥರ ತುಂಬ ಅನುಭವಗಳನ್ನ ನಾನು ನೋಡಿದ್ದೇನೆ. ಸೊ ನಾವು ಕರಾವಳಿ ಭಾಗದಲ್ಲಿ ಆಗಿರೋದ್ರಿಂದ ನಮಗೆ ಆ ಥರದ ಅನುಭವಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನೀವು ಸಿನಿಮಾಗಳನ್ನ ತಗೊಂಡ್ರು ನಮ್ಮ ಭಾಗದೇ ಜಾಸ್ತಿ ಬರುತ್ತೆ ಆ ಥರದ ಪರಿಕಲ್ಪನೆ ಇರುವಂಥ ಸಿನಿಮಾಗಳು. ಹಾಗಾಗಿ ನಾನು ಅದನ್ನು ತುಂಬ ನಂಬ್ತೀನಿ. ನಾನಲ್ಲಿ ಹೋದಾಗ ಆಲ್ರೆಡಿ ನಾನು ಹುಷಾರಿಲ್ಲದೆ ಇದ್ದೆ. ಅಷ್ಟೊತ್ತಿಗೆ ಒಂದಷ್ಟು ಜನ ಹೆದರಿ ಕಿರ್ಚಾಡ್ಕೊಳ್ತಿದ್ರು. ಕಿರ್ಚಾಡ್ಕೊಂಡು ಆದ್ಮೇಲೆ ನಾನು ಕಿಚನ್ಗೆ ಹೋಗ್ತೀನಿ, ಅಲ್ಲಿ ಕನ್ನಡಿನಲ್ಲಿ ನಂದೇ ಮುಖ ಕಾಣುತ್ತೆ. ನೀವು ಕನ್ನಡಿ ನೋಡೋವಾಗ ನಮ್ಮ ಮುಖ ಕಾಣೋ ಕನ್ನಡಿನಲ್ಲಿ ದಿಢೀರಂತ ಇನ್ಯಾರ್ದು ಮುಖ ಕಾಣುವಾಗ ನಾನು ಪಾತ್ರೆ ಕೈ ತೊಳಿತಾ ಇದ್ದೀನಿ, ನನ್ನ ಮುಖನೇ ನನ್ನ ಕನ್ನಡಿನಲ್ಲಿ ಕಾಣಿಸ್ತಿತ್ತು. ಟಕ್ಕಂತ ನನ್ನ ಮುಖ ಮೈಯಾಗ ಬೇರೆ ಯಾವುದೋ ಕೆಂಪು ಬಟ್ಟೆ ಹಾಕಿರೋ ಹುಡುಗಿ ಮುಖ. ಸಹಜವಾಗಿ ಭಯ ಆಗುತ್ತೆ. ಯಾಕಂದ್ರೆ ಅಷ್ಟು ಸೀಸನಲ್ಲಿ ಅಷ್ಟು ದಿನ ಯಾವತ್ತೂ ಆ ಕನ್ನಡಿ ಹಿಂದೆ ಬೇರೆ ಏನೋ ಕಾಣಿಸಿರ್ಲಿಲ್ಲ ನಮಗೆ. ನಮ್ಮ ಮುಖ ಮಾತ್ರ ಕಾಣಿಸ್ತಿತ್ತು. ಅದು ಹೇಳ್ತಿದ್ರು, ಅದರ ಹಿಂದೆ ಕರ್ಟನ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ತಿದ್ರು. ಬಟ್ ಅದು ಯಾವತ್ತೂ ನಮಗೆ ಕಾಣಿಸಿರ್ಲಿಲ್ಲ, ನಮ್ಮ ಮುಖ ಮಾತ್ರ ಕಾಣಿಸ್ತಿತ್ತು. ಈಗ ನನ್ನ ಮುಖ ಹೋಗಿ ಬೇರೆ ಮುಖ ನಿಜವಾಗ್ಲೂ ಭಯ ಆಯಿತು. ಅಷ್ಟೊತ್ತಿಗೆ ಎಟ್ ಎ ಟೈಮ್ಗೆ ಲೈಟ್ಸ್ ಹಾಕಿದ್ರು, ಹೆದರ್ಸೋಂಥ ಲೈಟ್ಸ್ ಹಾಕಿದ್ರು, ಮ್ಯೂಸಿಕ್ ಹಾಕಿದ್ರು. ಫುಲ್ ಹೆದರಿ ನಾನು ಕಂಗಾಲಾಗಿ ಹೋಗಿದ್ದೆ. ಮತ್ತು ನಾನು ವೈಯಕ್ತಿಕವಾಗಿ ಅನಂತ್ನಾಗ್ ಸರ್ ನಾನಿನ್ನ ಬಿಡಲಾರೆ ಸಿನಿಮಾ ನೋಡಿದ್ದೆ. ತುಂಬ ಚಿಕ್ಕ ವಯಸ್ಸಲ್ಲಿ ನಾನಿನ್ನ ಬಿಡಲಾರೆ ಸಿನಿಮಾ ನೋಡಿದೆ. ಅವತ್ತಿಂದ ನನಗೆ ದೆವ್ವಗಳ ಸಿನಿಮಾ ಅಂದರೆ ಭಯ. ನಾನು ಹಾರರ್ ಸಿನಿಮಾ ನೋಡೋದೇ ಇಲ್ಲ. ಆಗದೆ ನಮ್ಮ ಮನೆಯಲ್ಲೇನೆ ನನ್ನ ತಂಗಿ, ನನ್ನ ಫ್ರೆಂಡ್ಸ್ ಎಲ್ಲ ನಾನು ಸುಮ್ಮನೆ ಏನಾದರೂ ಕೂತಿದ್ರು ಸಾಕು, ನಿಧಾನಕ್ಕೆ ಅಂತ ಸೌಂಡ್ ಮಾಡಿದ್ರೆ ಕಿಟಾರ್ ಅಂತ ಕಿರ್ಚ್ಕೊತೀನಿ ನಾನು. ನನ್ನ ಫ್ರೆಂಡ್ಸೇ ಹೊರಗಡೆ ಬಂದಾಗ ಅದೇ ಬೈತಿದ್ರು, ನಿನ್ನ ಹಣೆ ಬರೋ ನಮಗೆ ಮಾತ್ರ ಗೊತ್ತಿತ್ತು, ಇಡೀ ಊರಿಗೆ ಜಗಜ್ಜಾಹಿರ್ ಆಯ್ತು. ಈಗ ನೀನು ಧೈರ್ಯವಂತ ಅಂತ ಎಲ್ಲ ಕಡೆ ಪೋಸ್ಟ್ ಕೊಟ್ಕೊಂಡು ಹೋಗ್ತಿದ್ವಿ, ನಿನ್ನ ವೀಕ್ನೆಸ್ ಇದೊಂದು ಭೂತದಿತ್ತು ಅಂತ ನಮಗೆ ಮಾತ್ರ ಗೊತ್ತಿತ್ತು. ಈಗ ಇಡೀ ಕರ್ನಾಟಕಕ್ಕೆ ಅದು ಗೊತ್ತಾಯಿತು, ಯಾವುದೂ ಉಳಿಸಿಲ್ಲ ನೀನು ಅಂತ. ಅದೊಂದು ಪರಿಕಲ್ಪನೆ ಬರದೇ ಹೋಗಿದ್ದಿದ್ರೆ ಕನಿಷ್ಠ ಅದರದ್ದಾದ್ರೂ ನನಗೆ ಗೊತ್ತಾಗ್ತಿರ್ಲಿಲ್ಲ, ಹೊರಗಡೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅದ್ರ ವಿಷಯದಲ್ಲಿ ನಂಗೆ ಭಯ ಅಂತ. ತುಂಬ ಭಯ ನನಗೆ. ನಾನು ದೇವರನ್ನ ಎಷ್ಟು ಭಕ್ತಿ ಮಾಡ್ತೀನೋ ಅಷ್ಟೇ ಈ ನೆಗೆಟಿವ್ ಎನರ್ಜಿಗಳ ಬಗ್ಗೆ ಬಹಳ ಭಯ. ನನಗೆ ಒಂದಷ್ಟು ಅನುಭವಗಳು ಇತ್ತು. ಸುದೀಪ್ ಸರ್ ವೀಕೆಂಡಲ್ಲಿ ಕೇಳಿದ್ರೆ ಯಾವ ಥರ ನೋಡಿದ್ದೀರಾ ನೀವು ಅನುಭವ? ಹೌದು, ಅನುಭವ ಆಗಿದೆ. ಮತ್ತು ಸಿನಿಮಾ ಅಂತ ಗೊತ್ತಿರುತ್ತೆ. ನೀವು ಒಂದು ಹಾರರ್ ಸಿನಿಮಾಗೆ ಹೋಗ್ತೀರಿ, ಒಂದು ಥಿಯೇಟ್ರಲ್ಲಿ ಒಂದು 200-300 ಜನ ಇರ್ತಾರೆ. ಸಿನಿಮಾ ಅದು ಆ್ಯಕ್ಟಿಂಗ್ ಅದಂತ ಗೊತ್ತಿರುತ್ತೆ. ಆದರೂ ನಿಮಗೆ ಮ್ಯೂಸಿಕ್ಕು ಎಲ್ಲ ಬರೋಕ್ಕೆ ಭಯ ಆಗಲ್ವಾ? ತುಂಬ ಜನ ಸಿನಿಮಾ ನೋಡೋಕೆ ಸಹಜವಾಗಿ
ಅದೇ ಭಯ ಇನ್ನು ಒಳಗಡೆನೂ ಆಗಿದ್ದು. ಅದು ಈ ರಜತ್ ಎಲ್ಲ ಅದನ್ನ ದೊಡ್ಡ ವಿಷಯ ಮಾಡಿದ ಕಾರಣಕ್ಕೆ ಅದಷ್ಟು ದೊಡ್ಡದಾಯ್ತು ಅಷ್ಟೇ. ಹಾಗಿದ್ರೆ ಚೈತ್ರ ಅವ್ರನ್ನ ಯಾರೆಲ್ಲ ಹೆದರ್ಸ್ಬೇಕು ಅಂತ ಆಸೆ ಇರುತ್ತೆ, ಈ ಹುಡುಗಿ ಯಾರಿಗೂ ಹೆದ್ರಲ್ಲ, ಯಾರ ಮಾತಿಗೂ ಹೆದ್ರಲ್ಲ ಅಂತ, ಸೊ ದೆವ್ವದ ವೇಷ ಹಾಕೊಂಡು ಬಂದ್ರೆ ಆರಾಮಾಗಿ ಎದುರಿಸ್ಬೋದು. ಓಕೆ, ಇನ್ನು ರೀಸೆಂಟಾಗಿ ಆಗ್ತಾ ಇರುವಂತಹ ಬೆಳವಣಿಗೆ, ಬಿಕಾಸ್ ನೀವು ಹಿಂದೂ ಪರವಾಗಿ ಮಾತನಾಡೋದ್ರಿಂದ, ಹೋರಾಟಗಾರರಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ಧರ್ಮಸ್ಥಳದಲ್ಲಿರುವಂತಹ ಪುಣ್ಯ ನದಿ ನೇತ್ರಾವತಿ ನದಿ, ಸೊ ಅಲ್ಲಿ ಮೃತ್ಯುಂಜಯ ನದಿ ಕೂಡ ಅಟ್ಯಾಚ್ ಆಗಿರುವಂಥದ್ದು. ಅಲ್ಲಿ ಗುಣ್ಯ ಅಂತ ಒಂದು ಸ್ಥಳ ಬರುತ್ತೆ. ಆ ಸ್ಥಳದಲ್ಲಿ ಏನಂತ ಅಂದರೆ, ಈ ಗೋಗಳನ್ನು ಅದರ ಮಾಂಸಕ್ಕಾಗಿ ಹತ್ಯೆ ಮಾಡಿ ಅದರ ತ್ಯಾಜ್ಯಗಳನ್ನು ಆ ನದಿಯಲ್ಲಿ ಎಸಿತಾ ಇದ್ದಾರೆ. ಸೊ ಅಲ್ಲಿ ಪುಣ್ಯ ನದಿ ಅಂತ ಹೇಳ್ಬಿಟ್ಟು ಸ್ನಾನವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಂದು ಇತಿಹಾಸ ಇದೆ, ನಂಬಿರ್ತಾರೆ ಭಕ್ತರು. ಅಂತಹ ಒಂದು ಪವಿತ್ರ ಸ್ಥಳದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕಿದೆಯಾ? ಸೊ ಯಾವ ರೀತಿಯಾಗಿ ಸರಿಪಡಿಸಬಹುದು ಇದನ್ನ? ಅಂದ್ರೆ ಈ ಪ್ರಕರಣ ಇವತ್ತು ಬಂದಿರೋದು ಅಂತ ಅನ್ಕೊಳ್ತೇನೆ, ಗೊತ್ತಿಲ್ಲ, ಇತ್ತೀಚೆಗೆ ಆಗಿರೋದು. ಅದೇ ನಾನು ಈಗ ನಿನ್ನೆಯಿಂದ ನನಗೆ ಮೊಬೈಲು ಟಿವಿ ಎಲ್ಲ ಸಿಕ್ಕಿರೋದು, ಗೊತ್ತಾಗ್ಲಿಲ್ಲ ನನಗೂ ಆ ಪ್ರಕರಣ. ಆರೋಪ ಇದೆ ಅಷ್ಟೇ, ಆರೋಪ ಇರೋದು, ನಾಟ್ ಕ್ಲಾರಿಟಿ ಇಲ್ಲ, ಆರೋಪಗಳು ಕೇಳಿ ಬರ್ತಾ ಇದೆ. ಅದೇ ನಾನು ಯಾವಾಗ್ಲೂ ಎರಡು ವಿಚಾರನ ನಾನು ಬಹಳ ಗಂಭೀರವಾಗಿ ತಗೊಳ್ತೀನಿ. ಏನು ಅಂತ ಕೇಳಿದ್ರೆ, ಒಂದು ಪುಣ್ಯ ನದಿಗಳಿಗೆ ಯಾವುದೇ ತ್ಯಾಜ್ಯ ಎಸೆಯೋದು. ಪುಣ್ಯ ನದಿಗಳಿಗೆ ನಾನು ಇದನ್ನು ವಿರೋಧ ಮಾಡ್ತೀನಿ, ಕಾಯಿಗಳನ್ನು ಎಸೆಯೋದು. ಮತ್ತೊಂದು, ನೀವು ಕೆಲವರು ಈ ಪುಣ್ಯ ಸ್ನಾನ ಮಾಡಿ ಬಟ್ಟೆ ಬಿಟ್ಟು ಬರುವಂತ ಪದ್ಧತಿಗಳಿದೆ. ಸ್ನಾನ ಮಾಡಿದ ತಕ್ಷಣ ಅಲ್ಲಿ ಬಟ್ಟೆ ಬಿಟ್ಟು ಬರೋದು. ಪುಣ್ಯ ನದಿಗಳಿಗೆ ಏನನ್ನು ಬಿಡೋದು ನಮ್ಮ ಕರ್ಮಗಳನ್ನು ಹೆಚ್ಚಿಸುತ್ತೆ. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ನಂಬೋವರೆಗೂ ನಾನು ಅದನ್ನ ಹೇಳ್ತೀನಿ. ನೀವು ಪುಣ್ಯ ನದಿಗಳನ್ನು ಪುಣ್ಯಸ್ಥಳೇ ಕೃತಂ ಪಾಪಂ ಅದು ವಜ್ರಲೇಪನದ ಹಾಗೆ ಅಂಟ್ಕೊಳ್ಳುತ್ತೆ ಅಂತ ಇದಿದೆ, ಏನು ಸ್ತೋತ್ರಗಳಿದೆ. ಅಂದ್ರೆ ನೀವು ಬೇರೆ ಎಲ್ಲೇ ಮಾಡುವ ಪಾಪಗಳು ಅದು ಕಳ್ಕೊಳ್ಳೋದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೋದು ಅಂತ, ಅದ್ರ ಪುಣ್ಯಕ್ಷೇತ್ರದಲ್ಲಿ ಮಾಡಿರುವ ಪಾಪಗಳನ್ನು ಕಳ್ಕೊಳ್ಳೋದು ಸಾಧ್ಯವೇ ಇಲ್ಲ ಅಂತ, ಅದು ವಜ್ರಲೇಪನ ತರ ಇರುತ್ತಂತೆ. ಹಾಗಾಗಿ ಏನು ಸ್ನಾನ ಮಾಡೋದಕ್ಕೆ ಹೋದಾಗ ಗೋವಿನ ಮಾಂಸಗಳನ್ನು ಬಿಡಿ, ಪ್ರಾಣಿಗಳ ಮಾಂಸ ಬಿಡಿ, ನಿಮ್ಮ ಬಟ್ಟೆಯನ್ನು ಅಲ್ಲಿ ಬಿಟ್ಟು ಬಿಡಬೇಡಿ. ಅದು ಕರ್ಮಗಳನ್ನು ಅಂಟಿಸುತ್ತೆ, ಅದು ಕೂಡ ಪಾಪದ ಕೆಲಸವೇ. ಸೊ ಅದನ್ನು ಬಹಳ ಖಂಡಿಸ್ತೀನಿ. ಯಾಕಂದ್ರೆ ನಾವು ನಮ್ಮ ಭಾಗದಲ್ಲಿ ಸೌಪರ್ಣಿಕ ನದಿಯಲ್ಲೂ ಇದೇ ರೀತಿಯದ್ದಾಗ್ತಿತ್ತು, ತ್ಯಾಜ್ಯಗಳು ಬಿಡ್ತಾ ಇದ್ರು, ಅದಕ್ಕೊಂದಷ್ಟು ಹೋರಾಟಗಳಾಗಿತ್ತು. ಎಲ್ಲ ಭಾಗಗಳಲ್ಲೂ ಪುಣ್ಯ ನದಿಗಳನ್ನು ಹಾಳು ಮಾಡುವ ಕೆಲಸಗಳು ಜನರ ಬೇಜವಾಬ್ದಾರಿತನದಿಂದ ಆಗ್ತಿದೆ. ಸೊ ನಂಬುವವರು, ನಂಬದೇ ಇರುವವರು ಇಬ್ಬರೂ ಕೂಡ ಅದನ್ನ ಕಾಪಾಡ್ಕೊಳ್ಬೇಕಾಗಿರೋದು ಇಬ್ಬರಿಗೂ ಜವಾಬ್ದಾರಿ. ಧಾರ್ಮಿಕವಾಗಿ ನಂಬುವವರಿಗೆ ಅದು ನಂಬಿಕೆ, ನಂಬದೇ ಇರುವವರಿಗೆ ಅದು ನೀರು ಅನ್ನುವ ಜಲಮೂಲ. ಅದೆರಡನ್ನೂ ಕಾಪಾಡ್ಕೊಳ್ಬೇಕಾಗಿರೋ ನಾಗರಿಕ ಸಮಾಜ ಕರ್ತವ್ಯ. ಮತ್ತು ಗೋಮಾಂಸ ಅನ್ನೋದು ಬರುವ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ನಂಬಿಕೆಯಿಂದ ಆಚೆಗೆ ಗೋವು ಈ ಸಮಾಜದ ಆರ್ಥಿಕ ನೆಲೆಗಟ್ಟಿನ ಆಸ್ತಿ. ಇಡೀ ಸಮಾಜಕ್ಕೆ ಆರ್ಥಿಕ ನೆಲೆಗಟ್ಟಿಗೆ ಬೆನ್ನೆಲುಬಾಗಿ ನಿಲ್ಬೇಕಾಗಿರುವಂತಹ ಆಸ್ತಿ ಕೂಡ ಗೋವು. ಹಾಗಾಗಿ ನಮ್ಮ ಧಾರ್ಮಿಕ ಭಾವನೆಗಳನ್ನು ಗೌರವಿಸಿ, ಕನಿಷ್ಠ ಗೌರವಿಸೋದಕ್ಕಾಗದೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿಬೇಡಿ. ಅದರಿಂದ ಆಚೆಗೆ ನಾಯಿ ಬೆಕ್ಕುಗಳು ಮಾತ್ರ ಪ್ರಾಣಿದಯ ಸಂಘದಡಿ ಬರೋದಲ್ಲ, ಗೋವುಗಳು ಬರುತ್ತೆ, ಗೋವುಗಳ ಪ್ರಾಣಿಗಳೇ. ಕನಿಷ್ಠ ಪ್ರಾಣಿಗಳ ಮೇಲೆ ರಕ್ಷಣೆ ಅನ್ನುವ ವಿಚಾರ ಬಂದಾಗ ಆ ಕ್ಯಾಟಗರಿನಲ್ಲಿ ಒಂಚೂರು ಗೋವುಗಳನ್ನು ಸೇರಿಸ್ಕೊಳ್ಳಿ. ಆ ಸೆಲೆಕ್ಟಿವ್ ಹೋರಾಟಗಳು ಬೇಡ. ನಮ್ಮ ಧಾರ್ಮಿಕ ಭಾವನೆಗಳನ್ನು ನಾವು ಗೌರವಿಸ್ಕೊಳ್ತೀವಿ, ಅದಕ್ಕೋಸ್ಕರ ಹೋರಾಟಕ್ಕೊಂದು ವರ್ಗ ಇದೆ, ಅದನ್ನು ನಾವು ನಿರಂತರವಾಗಿ ಮಾಡ್ತೀವಿ. ಅದರಿಂದ ಆಚೆಗೆ ನಿಮ್ಮ ಸೆಲೆಕ್ಟಿವ್ ಹೋರಾಟಗಳನ್ನು ಬಿಟ್ಟು ನಾಯಿ ಬೆಕ್ಕುಗಳ ಥರವೇ ಗೋವುಗಳಿಗೋಸ್ಕರನೂ ಪ್ರಾಣಿದಯ ಸಂಘದವರು ಹೋರಾಟ ಮಾಡಲಿ, ಪೇಟಾಗಳು ಹೋರಾಟ ಮಾಡಲಿ, ಕಂಬಳಕ್ಕೂ ವಿರೋಧ ಮಾಡುವವರು ಈ ರೀತಿಯ ಇದಕ್ಕೂ ವಿರೋಧ ಮಾಡೋದಕ್ಕೆ ಬಂದು ನಿಂತುಕೊಳ್ಳಿ. ಆಗ ಒಂದು ಸಮಾಜವಾಗಿ ಹೇಗೆ ಶಾಂತವಾಗಿ ನಡ್ಕೊಂಡು ಹೋಗ್ಬೇಕು ಹಾಗೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲರ ಜೊತೆಗೂಡ್ಲಿ ಅಂತ ನಾನು ಕೇಳ್ಬೋದು. ಚೈತ್ರ ಅವರು ಇಷ್ಟು ಚೆನ್ನಾಗಿ ಮಾತನಾಡ್ತಾರೆ, ಆ್ಯಂಡ್ ನಿಮಗೆ ಜೋಡಿ ಆಗ್ಬೇಕಾದಂತಹ ವ್ಯಕ್ತಿ ಹೇಗಿರ್ಬೇಕು ಅಂತ ಒಂದು ಚಿಕ್ಕದಾಗಿ ಕ್ವಾಲಿಟೀಸ್ ಕೂಡ ಹೇಳಿದ್ರಿ. ಚೈತ್ರ ಅವರ ಜೀವನದ ಧ್ಯೇಯೋದ್ದೇಶಗಳು ಏನಿರುತ್ತೆ ಅಂತ ಹೇಳ್ಬಿಟ್ಟು? ನೋಡಿ, ನಾನು ಪತ್ರಕರ್ತೆ ಆಗಬೇಕು ಅಂತ ಬಂದವಳು, ಪತ್ರಕರ್ತೆ ಆಗುವ ಕನಸನ್ನು ಹೊತ್ಕೊಂಡೆ ಓದ್ದವಳು, ಕಷ್ಟಪಟ್ಟು ಓದ್ದವಳು. ಸಾಮಾಜಿಕ ಜೀವನವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ, ನನ್ನನ್ನು ಸಮಾಜ ಆಯ್ಕೆ ಮಾಡ್ಕೊಂಡಿದ್ದು. ಆ ವಿಚಾರದಲ್ಲಿ ನಾನು ಬಹಳ ತೃಪ್ತಳು ಮತ್ತು ಬಹಳ ಅದೃಷ್ಟವಂತೆ ಅಂತ ನಾನು ಅಂದ್ಕೊಳ್ತೇನೆ. ಯಾವುದೋ ಒಂದು ಸುದ್ದಿಯನ್ನು ನಾನು ಸುದ್ದಿ ಮಾಡುವಾಗ ಅದು ಆ ವಿಚಾರದಲ್ಲಿ ಒಂದಷ್ಟು ವಿವಾದ ಆಗಿ ನಾನು ಪತ್ರಿಕೋದ್ಯಮ ಬಿಟ್ಟು ಸಾಮಾಜಿಕ ಹೋರಾಟಕ್ಕೆ ಇಳಿಬೇಕಾಗಿ ಬರುತ್ತೆ. ಆ ಹೋರಾಟ ನನಗೆ ಒಂದಷ್ಟು ಅವಕಾಶಗಳನ್ನು, ಹೆಸರನ್ನು, ಸ್ಥಾನಮಾನವನ್ನು, ಜೊತೆಗೆ ಜವಾಬ್ದಾರಿಗಳನ್ನು, ಒಂದಷ್ಟು ಜನರ ನಂಬಿಕೆಯನ್ನು, ಪ್ರೀತಿಯನ್ನು ಎಲ್ಲವನ್ನು ಕೊಡ್ತು. ಒಬ್ಬ ಸಾಮಾನ್ಯ ಹಾಲು ಮಾರುವವನ ಮಗಳು, ತೀರ ಕಡುಬಡತನದ ಕುಟುಂಬದಿಂದ ಬಂದಿರೋ ನನಗೆ ಸಮಾಜ ಕೊಟ್ಟಿರೋದಿದೆಯಲ್ಲ ಬಹಳ ದೊಡ್ಡದು. ಈ ಹೆಸರು, ಈ ನಂಬಿಕೆ, ಈ ವಿಶ್ವಾಸ, ಎಲ್ಲಕ್ಕಿಂತ ಹೆಚ್ಚಾಗಿ ನನಗಿಂತ 3 ಪಟ್ಟು ವಯಸ್ಸಿನಲ್ಲಿ ದೊಡ್ಡವರು ನನ್ನನ್ನು ಅಕ್ಕ ಅಂತ ಕರೆಯೋದಿದೆ ಅಲ್ಲ,
ಆ ಗೌರವವನ್ನು ಸಂಪಾದನೆ ಮಾಡೋದಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ಹಾಗಾಗಿ ನನ್ನ ಬದುಕಿನ ಧ್ಯೇಯ ಏನಿದ್ರು ಸಮಾಜಕ್ಕೋಸ್ಕರ ಮತ್ತೆ ಬದುಕಬೇಕು. ಸಮಾಜ ನಂಗೆ ಏನು ಕೊಟ್ಟಿದೆ ಅದಕ್ಕೆ 10 ಪಟ್ಟು ವಾಪಸ್ ನಾನು ಸಮಾಜಕ್ಕೆ ಕೊಡಬೇಕು, ಸಮಾಜ ಧ್ವನಿಯಾಗಿರ್ಬೇಕು ಅಂತ. ಇಷ್ಟು ವರ್ಷವೂ ಏನು ಮಾತಾಡ್ಕೊಂಡು ಬಂದಿದ್ದೇನೆ ಅದನ್ನು ಬರೀ ಮಾತು ಅಂತ ನಂಬಿಲ್ಲ, ನಾನು ವಾಗ್ದೇವಿ ಸೇವೆ ಅಂತ ನಂಬಿದ್ದೇನೆ. ಆ ವಾಗ್ದೇವಿಯ ಸೇವೆ ಮೂಲಕ ಸಮಾಜಕ್ಕೆ ನಾನು ಧ್ವನಿಯಾಗಬಹುದು ಅನ್ನೋದಾದರೆ ಬದುಕಿನುದ್ದಕ್ಕೂ ಸಮಾಜ ಧ್ವನಿಯಾಗಿ ಸಮಾಜಕ್ಕೋಸ್ಕರ ಬದುಕೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇನೆ. ಕೊಟ್ಟಿದ್ದನ್ನು ಅದು ಟೀಕೆ ಆಗಲಿ, ಅಪಮಾನ ಆಗಲಿ, ಅವಮಾನ ಆಗಲಿ, ಹೊಗಳಿಕೆ ಆಗಲಿ